ಇರಾನ್ ನಡುವಿನ ಯುದ್ಧದ ವಿಚಾರವಾಗಿ ಸಾಕಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಯುದ್ಧದ ಸನ್ನಿವೇಶ. ಈಗ ಕಾಳಗ ಕೂಡ ತೀವ್ರಗೊಳ್ತಾ ಇದೆ ಎರಡೂ ದೇಶಗಳ ನಡುವೆ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ ಆಡುವ ಕೆಲಸ ಆಗಿದೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆ ಆಗಿದೆ ಅಂತೇಳಿ IDF ಮಾಹಿತಿ ಕೊಟ್ಟಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆ ಆಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಅಂತ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು, ಇದೀಗ ಸೇನಾಪಡೆಯ ಮುಖ್ಯಸ್ಥ ಕೂಡ ಟಾರ್ಗೆಟ್ ಆಗಿದೆ ಇಸ್ರೇಲ್ಗೆ. ಈ ದೃಶ್ಯಾವಳಿಯಲ್ಲಿ ನೀವು ಗಮನಿಸಬಹುದು. ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂಥ ಇಸ್ರೇಲ್ ಈಗ ಆಲ್ರೆಡಿ ಇರಾನ್ನ ವಾಯುನೆಲೆಯನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದೀವಿ ಅಂತ ಹೇಳ್ಕೊಂಡಾಗಿದೆ. ಇದರ ನಡುವೆ ಇರಾನ್ನ ಸೇನಾ ಮುಖ್ಯಸ್ಥನನ್ನ ಹತ್ಯೆ ಮಾಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ನ ನಡುವೆ ವಾರ್ ತೀವ್ರಗೊಳ್ತಾ ಇದೆ. ಇನ್ನು ಇರಾನ್ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರಾನ್ಸ್ ಅಧ್ಯಕ್ಷ ನೀಡಿದ ಹೇಳಿಕೆಯನ್ನ ಟ್ರಂಪ್ ನಿರಾಕರಿಸಿದ್ದಾರೆ. ಎರಡು ದೇಶಗಳ ನಡುವೆ ನಡೀತಾ ಇರುವ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸುವ ಪ್ರಯತ್ನವನ್ನ ಅಮೆರಿಕ ಮಾಡ್ತಾ ಇದೆ. ಕದನ ವಿರಾಮದ ಪ್ರಯತ್ನವನ್ನ ಅಮೆರಿಕ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಹೇಳಿಕೆಯನ್ನ ನೀಡಿದ್ರು. ಆದರೆ ಈ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ ಟ್ರಂಪ್. ಮ್ಯಾಕ್ರಾನ್ ಹೇಳಿರೋದು ತಪ್ಪು, ಅವರಿಗೆ ಪ್ರಚಾರ ಬೇಕಿದೆ, ಹೀಗಾಗಿ ಈ ರೀತಿಯಾದ ಹೇಳಿಕೆಯನ್ನ ನೀಡ್ತಿದ್ದಾರೆ. ಕದನ ವಿರಾಮಕ್ಕೆ ಸಲಹೆಯನ್ನ ನೀಡಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಟ್ರಂಪ್. ಶಾಂತಿ ಸ್ಥಾಪನೆ ಅಮೆರಿಕ ನೇತೃತ್ವ ವಹಿಸಿದೆ ಅಂತ ಹೇಳಿ ಫ್ರಾನ್ಸ್ನ ಅಧ್ಯಕ್ಷ ಕೊಟ್ಟ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ. ಜೊತೆಯಲ್ಲಿ ಅತಿ ದೊಡ್ಡ ಸಂಗತಿಯೊಂದು ಮುಂದೆ ಬರಲಿದೆ ಅಂತ ಹೇಳಿ ಟ್ರಂಪ್ ಹೇಳಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. G7 ಸಮಾವೇಶದಿಂದ ತುರ್ತಾಗಿ ಹೊರಬಂದಿದ್ದಾರೆ ಟ್ರಂಪ್. ಶಾಂತಿ ಮಾತುಕತೆಗೆ ಹೊರಟಿದ್ದಾಗಿ ಮ್ಯಾಕ್ರಾನ್ ಹೇಳಿಕೆಯನ್ನ ನೀಡಿದ್ರು, ಆದರೆ ಟ್ರಂಪ್ ಅದನ್ನ ನಿರಾಕರಿಸಿದ್ದಾರೆ. ಇನ್ನು ಯುರೋಪ್ನತ್ತ ಹೊರಟಂತ ಅಮೆರಿಕದ 30 ಯುದ್ಧ ವಿಮಾನಗಳು ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶವನ್ನ ಮಾಡ್ತಾ ಭಾರಿ ದೊಡ್ಡ ಸಂಗತಿ ಮುಂದೆ ಇದೆ ಅಂತೇಳಿ ಈಗ ಆಲ್ರೆಡಿ ಟ್ರಂಪ್ ಒಂದು ಇಂಟನ್ನ ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಆತಂಕ ಎದುರಾಗ್ತಾ ಇದೆ. ಯುರೋಪ್ನತ್ತ ಅಮೆರಿಕದ 30 ಯುದ್ಧ ವಿಮಾನಗಳು ಹೋಗ್ತಾ ಇದೆ. ಕಾರಣ ಇರಾನ್ ನಿರಂತರವಾಗಿ ಇಸ್ರೇಲ್ನ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದಾಳಿಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ಇಸ್ರೇಲ್ ಕೂಡ ತನ್ನ ಐರನ್ ಡಮ್ಗಳ ಮೂಲಕ ಅದನ್ನು ಇಂಟರ್ಸೆಪ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತದೆ. ಅಷ್ಟೇ ಅಲ್ಲ, ಇರಾನ್ನ ಮಿಸೈಲ್ಗಳನ್ನು ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸಕ್ಕೆ ಅಮೆರಿಕದ ನೌಕಾದಳವು ಕೂಡ ಸಹಾಯವನ್ನು ಮಾಡ್ತಾ ಇದೆ. ಈಗ ಇದರ ಮುಂದುವರೆದ ಭಾಗವಾಗಿ ಅಮೆರಿಕದ 30 ಫೈಟರ್ ಜೆಟ್ಗಳು ಯುರೋಪ್ನತ್ತ ಪ್ರಯಾಣವನ್ನು ಬೆಳೆಸಿದೆ. ಯುರೋಪ್ನಲ್ಲಿ ಅದು ಲಂಗರನ್ನು ಹಾಕಲಿದೆ. ಅಲ್ಲಿಂದ ಅವಕಾಶ ಸಿಕ್ಕಿದಾಗ ಅಥವಾ ಸಮಯಕ್ಕೆ ಅನುಗುಣವಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದು ಅಮೆರಿಕದ ದೊಡ್ಡ ಪ್ಲಾನ್ ಆಗಿದೆ. ಇಸ್ರೇಲ್ ಈಗ ಆಲ್ರೆಡಿ ಅಮೆರಿಕದ ಬೆಂಬಲದೊಂದಿಗೆ ಮುನ್ನುಗ್ತಾ ಇರೋದು ಸತ್ಯ. ನೋಡಿ, ಇಸ್ರೇಲ್ ಆದಮೇಲೆ ಜೋರ್ಡನ್ ಬರುತ್ತೆ, ಜೋರ್ಡನ್ ಆದಮೇಲೆ ಇರಾಕ್ ಬರುತ್ತೆ, ಆ ಬಳಿಕ ಇಸ್ರೇಲ್. ಸುಮಾರು 4000 ಕಿಲೋಮೀಟರ್ ಅಂತರ ಎರಡೂ ದೇಶಗಳ ನಡುವೆ ನಡೀತಾ ಇರುವಂಥ ನಿರಂತರವಾದಂಥ ಕಾಳಗ ಕಳೆದ 5ನೇ ದಿನಕ್ಕೆ ಕಾಲಿಟ್ಟಿದೆ. ಆಯತುಲ್ಲಾ ಪ್ರಮುಖವಾದಂಥ ಟಾರ್ಗೆಟ್ ಇಸ್ರೇಲ್ಗೆ. ಆಲ್ರೆಡಿ ಆಯತುಲ್ಲಾನನ್ನ ಭೂಗತವನ್ನ ಮಾಡಲಾಗಿದೆ. ಟೆಹರಾನ್ನ ಒಂದು ಪ್ಲೇಸಲ್ಲಿ ಆಯತುಲ್ಲಾ ತನ್ನ ಕುಟುಂಬ ಸಮೇತರಾಗಿ ಭೂಗತನಾಗಿದ್ದಾನೆನ್ನೋ ಮಾಹಿತಿ ಕೂಡ ಇದೆ. ಇಸ್ರೇಲ್ನ ಪ್ರಮುಖವಾದಂಥ ಟಾರ್ಗೆಟ್ ಆಯತುಲ್ಲಾ, ಪರಮೋಚ್ಚ ನಾಯಕ. ಇವತ್ತು ಇಸ್ರೇಲ್ ಯುದ್ಧವನ್ನು ಮುಂದುವರಿಸಿದ್ರೆ ಇಸ್ರೇಲ್ ಬೆನ್ನೆಲುಬಾಗಿ ನಿಂತಿರೋದು ಅಮೆರಿಕ. ತನ್ನ ನೌಕಾದಳವನ್ನು ಕಳಿಸಿಕೊಟ್ಟಿದೆ, ಫೈಟರ್ ಜೆಟ್ಗಳನ್ನು ಕಳಿಸಿಕೊಡ್ತಾ ಇದೆ. ಈಗ 30 ಫೈಟರ್ ಜೆಟ್ಗಳು ಯುರೋಪ್ನತ್ತ ಪ್ರಯಾಣವನ್ನು ಬೆಳೆಸಿದೆ. ಯುರೋಪ್ನಲ್ಲಿ ಹೋಗಿ ಅಲ್ಲಿ ಸೆಟಲ್ ಆಗುತ್ತೆ. ಅಲ್ಲಿಂದ ನೇರವಾಗಿ ಇರಾನ್ಗೆ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡೋದು ಅಮೆರಿಕದ ದೊಡ್ಡ ಪ್ಲಾನ್ ಆಗಿದೆ. ಇಬ್ಬರ ನಡುವೆ ಕೂಡ ಮಧ್ಯಪ್ರವೇಶ ಮಾಡೋದಾಗಿ ಡೊನಾಲ್ಡ್ ಟ್ರಂಪ್ ಅವರು ಕರೆ ಕೊಟ್ಟಿದ್ರು. ಆದರೆ ಎರಡೂ ದೇಶಗಳು ಯಾವುದೇ ರೀತಿಯಾದಂಥ ಮಾತುಕತೆಗೆ ಒಪ್ಪಿಕೊಂಡಿಲ್ಲ. ಇರಾನ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಸಿಲುಕಾಕೊಂಡು ಪರದಾಡ್ತಿದ್ದಾರೆ. ಕಂಪ್ಲೀಟ್ ಆಗಿ ಏರ್ ಸ್ಪೇಸ್ ಬಂದ್ ಆಗಿದೆ. ವಾಪಸ್ ಭಾರತಕ್ಕೆ ಬರಬೇಕು ಅಂದ್ರೂ ಕೂಡ ಅವರಿಗೆ ಸಾಧ್ಯವಾಗದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ.
ಅದರಲ್ಲೂ ವಿಶೇಷವಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ MBBS ವಿದ್ಯಾಭ್ಯಾಸಕ್ಕಾಗಿ ಇರಾನ್ಗೆ ತೆರಳಿದ್ದ 1300ಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಜಮ್ಮು ಕಾಶ್ಮೀರ ಮೂಲದ ಮೆಡಿಕಲ್ ಸ್ಟೂಡೆಂಟ್ಸ್ ಒರ್ಮಿಯಾ ವೈದ್ಯಕೀಯ ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದೀಗ ಯುದ್ಧ ಪರಿಸ್ಥಿತಿ ಇರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ ವಿದ್ಯಾರ್ಥಿಗಳು. ಅತಿ ಶೀಘ್ರದಲ್ಲೇ ಅವರನ್ನ ಸ್ಥಳಾಂತರ ಕಾರ್ಯ ಶುರು ಮಾಡೋದು ಬಾಕಿ ಇದೆ. ಇರಾನ್ ನಡುವಿನ ಯುದ್ಧದ ವಿಚಾರವಾಗಿ ಸಾಕಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಯುದ್ಧದ ಸನ್ನಿವೇಶ. ಈಗ ಕಾಳಗ ಕೂಡ ತೀವ್ರಗೊಳ್ತಾ ಇದೆ ಎರಡೂ ದೇಶಗಳ ನಡುವೆ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ ಆಡುವ ಕೆಲಸ ಆಗಿದೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆ ಆಗಿದೆ ಅಂತೇಳಿ IDF ಮಾಹಿತಿ ಕೊಟ್ಟಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆ ಆಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಅಂತ ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಕೂಡ ಟಾರ್ಗೆಟ್ ಆಗಿದೆ ಇಸ್ರೇಲ್ಗೆ. ಈ ದೃಶ್ಯಾವಳಿಯಲ್ಲಿ ನೀವು ಗಮನಿಸಬಹುದು. ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂಥ ಇಸ್ರೇಲ್ ಈಗ ಆಲ್ರೆಡಿ ಇರಾನ್ನ ವಾಯುನೆಲೆಯನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದೀವಿ ಅಂತ ಹೇಳ್ಕೊಂಡಾಗಿದೆ. ಇದರ ನಡುವೆ ಇರಾನ್ನ ಸೇನಾ ಮುಖ್ಯಸ್ಥನನ್ನ ಹತ್ಯೆ ಮಾಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ನ ನಡುವೆ ವಾರ್ ತೀವ್ರಗೊಳ್ತಾ ಇದೆ. ಇನ್ನು ಇರಾನ್ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರಾನ್ಸ್ ಅಧ್ಯಕ್ಷ ನೀಡಿದ ಹೇಳಿಕೆಯನ್ನ ಟ್ರಂಪ್ ನಿರಾಕರಿಸಿದ್ದಾರೆ. ಎರಡು ದೇಶಗಳ ನಡುವೆ ನಡೀತಾ ಇರುವ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸುವ ಪ್ರಯತ್ನವನ್ನ ಅಮೆರಿಕ ಮಾಡ್ತಾ ಇದೆ. ಕದನ ವಿರಾಮದ ಪ್ರಯತ್ನವನ್ನ ಅಮೆರಿಕ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಹೇಳಿಕೆಯನ್ನ ನೀಡಿದ್ರು. ಆದರೆ ಈ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ ಟ್ರಂಪ್. ಮ್ಯಾಕ್ರಾನ್ ಹೇಳಿರೋದು ತಪ್ಪು, ಅವರಿಗೆ ವಿಚಾರ ಬೇಕಿದೆ, ಹೀಗಾಗಿ ಈ ರೀತಿಯಾದ ಹೇಳಿಕೆಯನ್ನ ನೀಡ್ತಿದ್ದಾರೆ. ಕದನ ವಿರಾಮಕ್ಕೆ ಸಲಹೆಯನ್ನ ನೀಡಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಟ್ರಂಪ್. ಶಾಂತಿ ಸ್ಥಾಪನೆ ಅಮೆರಿಕ ನೇತೃತ್ವ ವಹಿಸಿದೆ ಅಂತ ಹೇಳಿ ಫ್ರಾನ್ಸ್ನ ಅಧ್ಯಕ್ಷ ಕೊಟ್ಟ ಹೇಳಿಕೆಯನ್ನ ನಿರಾಕರಿಸಿದ್ದಾರೆ. ಜೊತೆಯಲ್ಲಿ ಅತಿ ದೊಡ್ಡ ಸಂಗತಿಯೊಂದು ಮುಂದೆ ಬರಲಿದೆ ಅಂತ ಹೇಳಿ ಟ್ರಂಪ್ ಹೇಳಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. G7 ಸಮಾವೇಶದಿಂದ ತುರ್ತಾಗಿ ಹೊರಬಂದಿದ್ದಾರೆ ಟ್ರಂಪ್. ಶಾಂತಿ ಮಾತುಕತೆಗೆ ಹೊರಟಿದ್ದಾಗಿ ಮ್ಯಾಕ್ರಾನ್ ಹೇಳಿಕೆಯನ್ನ ನೀಡಿದ್ರು, ಆದರೆ ಟ್ರಂಪ್ ಅದನ್ನ ನಿರಾಕರಿಸಿದ್ದಾರೆ. ಇನ್ನು ಯುರೋಪ್ನತ್ತ ಹೊರಟಂತ ಅಮೆರಿಕದ 30 ಯುದ್ಧ ವಿಮಾನಗಳು ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶವನ್ನ ಮಾಡ್ತಾ ಭಾರಿ ದೊಡ್ಡ ಸಂಗತಿ ಮುಂದೆ ಇದೆ ಅಂತೇಳಿ ಈಗ ಆಲ್ರೆಡಿ ಟ್ರಂಪ್ ಒಂದು ಇಂಟನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಆತಂಕ ಎದುರಾಗ್ತಾ ಇದೆ. ಯುರೋಪ್ನತ್ತ ಅಮೆರಿಕದ 30 ಯುದ್ಧ ವಿಮಾನಗಳು ಹೋಗ್ತಾ ಇದೆ. ಕಾರಣ ಇರಾನ್ ನಿರಂತರವಾಗಿ ಇಸ್ರೇಲ್ನ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದಾಳಿಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ಇಸ್ರೇಲ್ ಕೂಡ ತನ್ನ ಐರನ್ ಡೋಮ್ಗಳ ಮೂಲಕ ಅದನ್ನು ಇಂಟರ್ಸೆಪ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತದೆ. ಅಷ್ಟೇ ಅಲ್ಲ, ಇರಾನ್ನ ಮಿಸೈಲ್ಗಳನ್ನು ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸಕ್ಕೆ ಅಮೆರಿಕದ ನೌಕಾದಳವು ಕೂಡ ಸಹಾಯವನ್ನು ಮಾಡ್ತಾ ಇದೆ. ಈಗ ಇದರ ಮುಂದುವರೆದ ಭಾಗವಾಗಿ ಅಮೆರಿಕದ 30 ಫೈಟರ್ ಜೆಟ್ಗಳು ಯುರೋಪ್ನತ್ತ ಪ್ರಯಾಣವನ್ನು ಬೆಳೆಸಿದೆ. ಯುರೋಪ್ನಲ್ಲಿ ಅದು ಲಂಗರನ್ನು ಹಾಕಲಿದೆ. ಅಲ್ಲಿಂದ ಅವಕಾಶ ಸಿಕ್ಕಿದಾಗ ಅಥವಾ ಸಮಯಕ್ಕೆ ಅನುಗುಣವಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದು ಅಮೆರಿಕದ ದೊಡ್ಡ ಪ್ಲಾನ್ ಆಗಿದೆ. ಇಸ್ರೇಲ್ ಈಗ ಆಲ್ರೆಡಿ ಅಮೆರಿಕದ ಬೆಂಬಲದೊಂದಿಗೆ ಮುನ್ನುಗ್ತಾ ಇರೋದು ಸತ್ಯ. ನೋಡಿ, ಇಸ್ರೇಲ್ ಆದಮೇಲೆ ಜೋರ್ಡನ್ ಬರುತ್ತೆ, ಜೋರ್ಡನ್ ಆದಮೇಲೆ ಇರಾಕ್ ಬರುತ್ತೆ, ಆ ಬಳಿಕ ಇಸ್ರೇಲ್. ಸುಮಾರು 4000 ಕಿಲೋಮೀಟರ್ ಅಂತರ ಎರಡೂ ದೇಶಗಳ ನಡುವೆ ನಡೀತಾ ಇರುವಂಥ ನಿರಂತರವಾದಂಥ ಕಾಳಗ ಕಳೆದ 5ನೇ ದಿನಕ್ಕೆ ಕಾಲಿಟ್ಟಿದೆ. ಆಯತುಲ್ಲಾ ಪ್ರಮುಖವಾದಂಥ ಟಾರ್ಗೆಟ್ ಇಸ್ರೇಲ್ಗೆ. ಆಲ್ರೆಡಿ ಆಯತುಲ್ಲಾನನ್ನ ಭೂಗತವನ್ನ ಮಾಡಲಾಗಿದೆ. ಟೆಹರಾನ್ನ ಒಂದು ಪ್ಲೇಸಲ್ಲಿ ಆಯತುಲ್ಲಾ ತನ್ನ ಕುಟುಂಬ ಸಮೇತರಾಗಿ ಭೂಗತನಾಗಿದ್ದಾನನ್ನೋ ಮಾಹಿತಿ ಕೂಡ ಇದೆ. ಇಸ್ರೇಲ್ನ ಪ್ರಮುಖವಾದಂಥ ಟಾರ್ಗೆಟ್ ಆಯತುಲ್ಲಾ, ಪರಮೋಚ್ಚ ನಾಯಕ. ಇವತ್ತು ಇಸ್ರೇಲ್ ಯುದ್ಧವನ್ನು ಮುಂದುವರಿಸಿದ್ರೆ ಇಸ್ರೇಲ್ ಬೆನ್ನೆಲುಬಾಗಿ ನಿಂತಿರೋದು ಅಮೆರಿಕ.
ತನ್ನ ನೌಕಾದಳವನ್ನು ಕಳಿಸ್ಕೊಟ್ಟಿದೆ, ಫೈಟರ್ ಜೆಟ್ಗಳನ್ನು ಕಳಿಸಿಕೊಡ್ತಾ ಇದೆ. ಈಗ 30 ಫೈಟರ್ ಜೆಟ್ಗಳು ಯುರೋಪ್ನತ್ತ ಪ್ರಯಾಣವನ್ನು ಬೆಳೆಸಿದೆ. ಯುರೋಪ್ನಲ್ಲಿ ಹೋಗಿ ಅಲ್ಲಿ ಸೆಟಲ್ ಆಗುತ್ತೆ. ಅಲ್ಲಿಂದ ನೇರವಾಗಿ ಇರಾನ್ಗೆ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡೋದು ಅಮೆರಿಕದ ದೊಡ್ಡ ಪ್ಲಾನ್ ಆಗಿದೆ. ಇಬ್ಬರ ನಡುವೆ ಕೂಡ ಮಧ್ಯಪ್ರವೇಶ ಮಾಡೋದಾಗಿ ಡೊನಾಲ್ಡ್ ಟ್ರಂಪ್ ಅವರು ಕರೆ ಕೊಟ್ಟಿದ್ರು. ಆದರೆ ಎರಡೂ ದೇಶಗಳು ಯಾವುದೇ ರೀತಿಯಾದಂಥ ಮಾತುಕತೆಗೆ ಒಪ್ಪಿಕೊಂಡಿಲ್ಲ. ಇರಾನ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಸಿಲುಕಾಕೊಂಡು ಪರದಾಡ್ತಿದ್ದಾರೆ. ಕಂಪ್ಲೀಟ್ ಆಗಿ ಏರ್ ಸ್ಪೇಸ್ ಬಂದ್ ಆಗಿದೆ. ವಾಪಸ್ ಭಾರತಕ್ಕೆ ಬರಬೇಕು ಅಂದ್ರೂ ಕೂಡ ಅವ್ರಿಗೆ ಸಾಧ್ಯವಾಗದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇದರಲ್ಲೂ ವಿಶೇಷವಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ MBBS ವಿದ್ಯಾಭ್ಯಾಸಕ್ಕಾಗಿ ಇರಾನ್ಗೆ ತೆರಳಿದ್ದ 1300ಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಜಮ್ಮು ಕಾಶ್ಮೀರ ಮೂಲದ ಮೆಡಿಕಲ್ ಸ್ಟೂಡೆಂಟ್ಸ್ ಉರ್ಮಿಯಾ ವೈದ್ಯಕೀಯ ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದೆ. ಇದೀಗ ಯುದ್ಧ ಪರಿಸ್ಥಿತಿ ಇರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ ವಿದ್ಯಾರ್ಥಿಗಳು. ಅತಿ ಶೀಘ್ರದಲ್ಲೇ ಅವರನ್ನ ಸ್ಥಳಾಂತರ ಕಾರ್ಯ ಶುರು ಮಾಡೋದು ಬಾಕಿ ಇದೆ.